ಅಪ್ಪ ಇವತ್ತು ಮಲ್ಕೊಳಕ್ ಬರಲ್ಲ. ಅರ್ಜೆಂಟ್ ಫೋನ್ ಬಂತು. ಹೊರಗಡೆ ಕೆಲ್ಸದ ಮೇಲೆ ಹೋಗಿದ್ದಾರೆ. ಅವ್ರು ಲೇಟಾಗಿ ಬರ್ತಾರೆ. ಬಂದ್ಮೇಲೆ ನೀನು ಹೇಳಿಸ್ತಾರೆ. ನೀವು ಮಲ್ಕೊಳ್ಳಿ. ನೀನು ಇನ್ಫಾರ್ಮ್ ಮಾಡು ಅಂತಾನೆ ಹೇಳಿದ್ರು ನನಗೆ. ಅಯ್ಯೋ ಅಪ್ಪ, ನನಗೆ ತಾನೇ ಹೋಗ್ಬೇಕು. ನಿಮ್ಗೆ ಯಾಕೆ ಹೇಳಿದ್ರು? ನನಗೆ ಬಂದು ಹೇಳಿದ್ರೆ ನಾನೇನಾದ್ರು ಅಂತಿನ್ನ. ಅದು ನಿಮ್ಮಪ್ಪ ಬಂದ್ಮೇಲೆ ಅವರನ್ನೇ ಕೇಳು. ಸಾರಿ, ನಿಮಗೆ ತುಂಬಾ ಶ್ರಮ ಆಯ್ತು ಅನ್ಸುತ್ತೆ. ಅಯ್ಯೋ, ಆ ಥರ ಏನಿಲ್ಲ. ನೀವ್ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ನೀವು ಮಾತ್ರ ಹಾಗೆ ಅನ್ಕೋತಿದ್ದೀರಾ ಅಥವಾ ಮನೇಲಿ ಬೇರೆ ಯಾರಾದ್ರೂ ಹಾಗೆ ಅನ್ಕೋತಿದ್ದಾರಾ? ಬೇರೆ ಯಾರೂ ಆ ರೀತಿ ಅನ್ಕೋತಾ ಇಲ್ಲ. ನಿಮ್ಮ ಬಗ್ಗೆ ನಂಗೆ ತಾನೇ ಚೆನ್ನಾಗಿ ಗೊತ್ತಿರೋದು. ನಿಮ್ಮ ಮನಸ್ಸು ನನಗೆ ತಾನೇ ಅರ್ಥ ಆಗೋದು. ಅದಕ್ಕೆ ಹಾಗೆ ಅನ್ಕೊಂಡೆ. ನೀವು ರಾಘವ್ನ ಮಲಗಿಸಿ ನೀವು ಮಲಗಿ. ನಾನು ಇಲ್ಲೇ ಇನ್ನೊಂದು ರೂಮಲ್ಲಿ ಮಲ್ಕೋತೀನಿ. ಗುಡ್ ನೈಟ್. ಹುಷಾರು. ಅಯ್ಯ, ಈ ಮಿಸ್ ಅಮ್ಮ ಬೇರೆ. ಅಮ್ಮ ಕಟೇಲ್ ಬಾ ಅಮ್ಮ, ಕುತ್ಕೋ ಬಾ ಅಮ್ಮ. ಬಾ, ನೀನು ಕೂತ್ಕೋ. ಇಲ್ ಬಾ, ಮಲ್ಕೋ. ಅದೇನ್ ಗೊತ್ತಾ ರಾಘವ್, ಜೀವನ ಅಂದ್ರೆ ಸಿಹಿ ಇರುತ್ತೆ, ಕಹಿ ಇರುತ್ತೆ, ಬೇವಿರುತ್ತೆ, ಬೆಲ್ಲ ಇರುತ್ತೆ. ಎಲ್ಲಾನು ಜೀವನದಲ್ಲಿ ಅನುಭವಿಸ್ಬೇಕು. ಆಗ್ಲೇ ಜೀವನಕ್ಕೊಂದು ಅರ್ಥ ಸಿಗೋದು. ಗೊತ್ತಾಯ್ತಾ ರಾಘವ್?